ಹಾನಗಲ್ ತಾಲೂಕಿನ ಶೇಷಗಿರಿ ಗ್ರಾಮದಲ್ಲಿ ಗಂಗಾಪರಮೇಶ್ವರಿ ದೇವಸ್ಥಾನದ ನೂತನ ಗೋಪುರದ ಕಳಸಾರೋಹಣ ವೇಳೆ ಭಾರೀ ದುರ್ಘಟನೆಯೊಂದು ಸಂಭವಿಸಿದೆ. ಹೌದು, ಶುಕ್ರವಾರ ಬೆಳಗ್ಗೆ ಕ್ರೇನ್ ಮೂಲಕ ಸ್ವಾಮೀಜಿ ಸೇರಿದಂತೆ ಒಟ್ಟು 3 ಕ್ರೇನ್ ಬಕೆಟ್ನೊಳಗೆ ಮೇಲೆ ಹೋಗುತ್ತಿದ್ದಂತೆ ಬಕೆಟ್ನ ಕೊಂಡಿ ಕಳಚಿದ ಪರಿಣಾಮ ಓರ್ವ ಮೃತಪಟ್ಟರೆ ಇನ್ನಿಬ್ಬರಲ್ಲಿ ಕುಸ್ನೂರ್ ಸ್ವಾಮೀಜಿ ಸೇರಿದಂತೆ ಇನ್ನೋರ್ವ ಗಾಯಗೊಂಡು ಹಾನಗಲ್ ತಾಲೂಕು ಆಸ್ಪತ್ರೆಯಿಂದ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಿದ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ಗ್ರಾಮದ ಗಂಗಾಪರಮೇಶ್ವರಿ ದೇವಸ್ಥಾನದ ನೂತನ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ಸುಮಂಗಲಿಯರು ಕುಂಭಮೇಳದೊಂದಿಗೆ ಮೆರವಣಿಗೆ ನಡೆದಿತ್ತು. ಶುಕ್ರವಾರ ಬ್ರಾಹ್ಮಿ ಮುಹೂರ್ತದ ವೇಳೆ ಕುಸ್ನೂರ್ ಸಿಪ್ಪೇಸ್ವಾಮಿ ಮಠದ ಜ್ಯೋತಿರ್ಲಿಂಗ ಸ್ವಾಮೀಜಿ ಸೇರಿದಂತೆ ಮಂಜುನಾಥ್ ಬಡಿಗೇರ್ ಮತ್ತು ಮಂಜುನಾಥ್ ಪಾಟೀಲ್ ಕಳಸವನ್ನು ಹಿಡಿದುಕೊಂಡು ಕ್ರೇನ್ ಬಕೆಟ್ನೊಳಗೆ ಕಳಸಾರೋಹಣಕ್ಕೆ ತೆರಳುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಈ ಕುರಿತು ಆಡ್ರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಇದಾಗಿದ್ದು, ಕ್ರೇನ್ ಬಕೆಟ್ ಮುಗಿಸಿದ ಪರಿಣಾಮವಾಗಿ ಮಂಜುನಾಥ್ ಪಾಟೀಲ್ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಕೊನೆಯುಸಿರೆಳೆದಿದ್ದಾರೆ.